ಘಟನೆ ಇರ್ಬೋದು ಅಥವಾ ನಿನ್ನೆ ಬೆಂಗಳೂರಿನಲ್ಲಿ ಆಗಿರೋ ಘಟನೆ ಇರ್ಬೋದು, ನಿಜವಾಗ್ಲೂ ರಾಜಕಾರಣಿಗಳಿಗೆ ತಲೆ ತಗ್ಸುವಂತ ವಿಚಾರ. ಹಿಂಗಾಗಬಾರ್ದು. ಅಧಿಕಾರದ ಮದದಲ್ಲಿ ನೀವು ಯಾರು ನಿಮ್ಗೆ ರಕ್ಷಣೆ ಮಾಡ್ತಾರೆ, ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ, ಅವರಿಗೆ ನೀವು ಕಪಾಳ ಮೋಕ್ಷ ಮಾಡ್ತೀರಾ, ಅವರ ಕೊರಳುಪಟ್ಟಿಯನ್ನ ಹಿಡಿತೀರಾ ಅಂದ್ರೆ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಅದು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಯಾರಿಗೂ ಕೂಡ ಇದರಿಂದ ರಿಯಾಯಿತಿ ಇಲ್ಲ. ನೋಬಡಿ ಹ್ಯಾಸ್ ದ ರೈಟ್ ಟು ಮ್ಯಾನ್ ಹ್ಯಾಂಡಲ್ ದ ಸ್ಟಾಫ್ ಆರ್ ದ ಪೊಲೀಸ್. ಸೊ ಅದ್ರ ಬಗ್ಗೆ ಈಗಾಗಲೇ FIR ಆಗಿದೆ, ಈ ನೋಟಿಸ್ಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ನಾವು ಕಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಯಾರಾದ್ರೂ ಕೂಡ ಆನ್ ಡ್ಯೂಟಿ ಆಫೀಸರ್, ಗವರ್ಮೆಂಟ್ ಆಫೀಸರ್ ಇರ್ಬೋದು, ನಮ್ಮ ಗೃಹ ಇಲಾಖೆ ಸಿಬ್ಬಂದಿ ಇರ್ಬೋದು, ಅವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಬೇರೆದೇನಾದ್ರೂ ಮಾಡೋದಾಗ್ಲಿ ವಿಲ್ ನಾಟ್ ಬಿ ಟಾಲರೇಟೆಡ್. ನಮ್ ತಪ್ಪಿದ್ರೆ ಖಂಡಿತವಾಗಿ ಕಂಪ್ಲೇಂಟ್ ಕೊಡಿ, ವಿ ವಿಲ್ ಟೇಕ್ ಆಕ್ಷನ್. ಆದ್ರೆ ಹಿಂಗೆ ಕ್ಷುಲ್ಲಕ ವಿಚಾರಗಳಿಗೆಲ್ಲ ನೀವು ನಿಮ್ಮ ಅಧಿಕಾರದ ಅಹಂಕಾರ ತೋರಿಸ್ತೀರಾ ಅಂದ್ರೆ ಡೆಫಿನೆಟ್ಲಿ ನಾಟ್ ಅಕ್ಸೆಪ್ಟೇಬಲ್. ದಿಸ್ ಇಸ್ ನಾಟ್ ಅ ಗುಡ್ ಮೆಸೇಜ್ ಟು ದ ಸೊಸೈಟಿ. ಕೊಡ್ಲಿ, ಅವ್ರಿಗೆ ಕೆಲಸ ಏನಿದೆ, ಏನ ಆಗಿದೆ ಅಂತ. ಮತ್ತೆ ಮೊನ್ನೆ ನಿಮ್ಮ ಬಾಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಮಗಳು MP ಅವರು ನ್ಯಾಷನಲ್ ಆಂಥಮ್ ಮಧ್ಯದಲ್ಲೇ ಹೋಗ್ಬಿಟ್ರಲ್ಲ, ಅದಕ್ಕೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು, ಬಿಜೆಪಿ ಯುವ ಮೋರ್ಚಾದವರು. ಇವ್ರ ಹತ್ರ ನಮ್ಗೆ ದೇಶಭಕ್ತಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಯಾರು ದೇಶಕ್ಕೆ ಹೋರಾಟ ಮಾಡಿಲ್ಲ, ಯಾವ ಸಂಸ್ಥೆಗಳು ನಮ್ಮ ಬಾವುಟ 52 ವರ್ಷ ಹಾರಿಸೇ ಇಲ್ಲ, ಅವರಿಂದ ನಮ್ಗೆ ಕಲಿಯೋದು ಏನು ಇಲ್ಲ. ಅರ್ಧ ಗಂಟೆ ಗೊತ್ತಾಗುತ್ತೆ. ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ಅವರಿದ್ದಾಗ ವಿಧಾನಸೌಧವನ್ನ ವ್ಯಾಪಾರ ಸೌಧ ಮಾಡಿದ್ರು, ನೆನಪಿರ್ಲಿ. ಅಂಡ್ ವಿಜಯ ನಾಗೇಂದ್ರ ಅವರು ಯಾವುದೇ ರೀತಿಯಾಗಿ ಕನ್ವಿಕ್ಟೆಡ್ ಅಲ್ಲ. ಯಾವಾಗ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ರಾಜೀನಾಮೆ ಅಕ್ಸೆಪ್ಟೆಡ್, ವಾಲಂಟ್ರಿ ಅವರೇ ಕೊಟ್ಟಿದ್ರು. ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ CID ಅಂತ. ಇವತ್ತು ಭರತ್ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ರೈತರ ಬಗ್ಗೆ ಚರ್ಚೆ ಮಾಡಕ್ ಇಷ್ಟ ಇಲ್ಲ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಏನು ನೆರವು ಕೊಡಬಹುದಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ ರೆಡಿ ಇಲ್ಲ. ಸೊ ಬೇಸಿಕಲಿ ಕೇಂದ್ರ ಸರ್ಕಾರದ ಏನು ಇಶ್ಯೂಗಳನ್ನ ಮುಚ್ಚಾಕ್ಲಿಕ್ಕೆ ಇವತ್ತು ಇಶ್ಯೂಗಳು ತರ್ತಾ ಇರೋದು. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಪುನಾರಚನೆ ಆಗೋದು ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಕರ್ನಾಟಕದ ಕ್ಯಾಬಿನೆಟ್ ಬಗ್ಗೆ ಸಾಕಷ್ಟು ಟೀಕೆಗಳು ಬಂತು ಸರ್. ಕ್ಯಾಬಿನೆಟ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅಂತೇಳಿ. ಎಲ್ಲಾನು ಆಗುತ್ತೆ. ಕರ್ನಾಟಕದ ಪ್ರಾತಿನಿಧ್ಯ ಏನು ಅಂತ ಬಿಜೆಪಿ ಅವರಿಗೆ ಯಾಕೆ ಇಂಟ್ರೆಸ್ಟ್ ನಮ್ಮ ಕ್ಯಾಬಿನೆಟ್ ಅಲ್ಲಿ? ಅವ್ರಿಗೇನು ಇಂಟ್ರೆಸ್ಟ್ ಇದೆ? ಅವ್ರ ಮೇಲ್ಗಡೆ ನಡೀತಾ ಇದೆಲ್ಲ ಕ್ಯಾಬಿನೆಟ್ ರಿಷಫಲ್, ಅದು ನೋಡ್ಕೊಳ್ಳಿ. ಇಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನೋಡ್ಕೋತಾರೆ. ಯಾವುದೇ ರೀತಿಯಾದ ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯ ಆಗೋದಿಲ್ಲ. ಅಮಿತ್ ಶಾ ಅವರು ಬಂದು ಪಾರ್ಲಿಮೆಂಟ್ ಅಲ್ಲಿ ಉತ್ತರನೇ ಕೊಡಕ್ ರೆಡಿ ಇಲ್ಲ. ಈಗನ ಬಂದು ಪಬ್ಲಿಕ್ ಮುಂದೆನ ಉತ್ತರ ಕೊಡ್ಲಿ. ಯಾಕೆ ವಿದ್ಯಾರ್ಥಿಗಳ ಮೇಲೆ ಅವರು ಹಲ್ಲೆ ನಡೆಸಿದ್ರು, ಯಾಕೆ ಟಿಯರ್ ಗ್ಯಾಸ್ ಹಾಕಿದ್ರು, ಯಾಕೆ ಪೆಲೆಟ್ ಗನ್ ಯೂಸ್ ಮಾಡಿದ್ರು, ಯಾಕೆ ಬಿಹಾರ್ ನಲ್ಲಿ AK-47 ವಿದ್ಯಾರ್ಥಿಗಳಿಗೆ ತೋರಿಸಿದ್ರು. ಅವ್ರು ಕೆಲಸ ಮಾಡಕ್ ಹೇಳಿ ಫಸ್ಟ್. ಸುಮ್ನೆ ಇರ್ಲಾರ್ದ ವಿಷಯಗಳೆಲ್ಲ ಇವರು ಅಟೆನ್ಷನ್ ಡೈವರ್ಷನ್ ಈಗ ಅಷ್ಟೇ ಮಾಡ್ತಾ ಇರೋದೇ ಹೊರತು ಇದರಲ್ಲಿ ಯಾವುದೇ ರೀತಿಯಾದಂತ ಸಬ್ಸ್ಟೆನ್ಸ್ ಇಲ್ಲ.